ಗೆಜ್ಜಿಗರ ಏನು ಅವಸರ ಅಂತಾನೆ ನೋಡಿ. ಎಲ್ಲರ ಜೊತೆಗೆ ಬರಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಮುಂದೆ ಓಡ್ತಾ ಓಡು. ಬರ್ರಿ ಅಮ್ಮ, ಮುಲ್ಕಾಸ್ ಬರ್ರಿ ನೋಡ್ರಿ, ಇಲ್ಲೆಲ್ಲ ತಗ್ಗೈತಿ, ನೋಡ್ಕೊಂಬರ್ರಿ. ಕೊಡಲ್ ಕೈ. ಯವ್ವ ವಯಸ್ಸಾದ್ಮೇಲಂತ್ರ ಮಂಡಿ ನೋವು ಯವ್ವ. ಹೌದು, ಕಿರ್ಚೇರ್ ಹತ್ತಿಲ್ಲ ಕಾಣಕತ್ತಿಲ್ಲ. ಇದು ನೋಡಿದ್ರೆ ಮುಂದೆ ನಿಂತಿರೋ ನೋಡಿ, ಅವ್ರ ಹತ್ತೆ ಬರಾಕ್ತಾಳೆ ಇಲ್ಲ ಅನ್ನೋದು ಎಚ್ಚರಿಲ್ದಂಗೆ. ಅಯ್ಯೋ ಸೀತಕ್ಕ, ಅಲ್ಲಿ ಬರಾಕತ್ತಾರ ನೋಡಿ ಪಾಪ ಮೇಲೆ ಕಾಸ್ಕ. ಬಸ್ ಎಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ಇನ್ನೂ ಬಂದಿಲ್ಲ. ನೀವೇನ್ರ ನಾನು ಬಿಟ್ಬಿಟ್ಟು ಹಂಗೆ ಬಂದಿರಲ್ಲ. ನಾಳೆ ನೋಡಿದ್ರೆ ಮೊಣಕಾಲು ನೋವು ಸ್ವಲ್ಪ ಹಿಂತಿರುಗಿರ ನೋಡ್ಬೇಕು, ಹಂಗೆ ಬಿಟ್ಬಿಟ್ಟು ಹಂಗೆ ಬರ್ತಿರವ. ಅಲ್ಲ ಬೇ, ನನ್ನಿಂದನ ಬರಾಕತ್ತೆ ಅಂತ ಮಾಡಿದ್ವಿ ನಾವು ನೋಡ್ಬೇಕಾಗಿತ್ತು, ನೋಡಲಿಲ್ಲವ. ಪಾಪ ನೀವೇನು ಮಾಡ್ತಿರವ. ಅಲ್ಲಿ ನೋಡೋದು ನನ್ನ ಸೊಸಿ ಹುಚ್ಚು ಮುಳಿದಂಗೆ ಐತಿ, ಅದಕ್ಕೆ ಎಚ್ಚರಿಲ್ಲ. ಅತ್ತೆ ಅನ್ನೋದು ಅತ್ತೆನಕ್ಕೆ ಬೇಕು, ಹಿಂದೆ ಬರಾಕತ್ತಾಳ ಇಲ್ಲ ಅನ್ನೋದು. ಹೋಗಿ ನಿಂತಿರೋದು ನೋಡಲ್ಲಿ, ಮಾಡ್ತಂತಡಿ. ಯವ್ವ ಯಾವಕ್ಕೆಲ್ಲ ಹೊಡೆದಕ್ಕೆ ನನ್ನ ತಲೆಗೆ? ಏನ್ರಿ ನಿಮ್ಮ ಅತ್ತಿನ ಯಾವಕ್ಕೆ ಅಂತಂದು ಕೇಳ್ತೀಯ? ಅಯ್ಯ ನೀವೇನು ಹೊಡೆದದ್ದು? ನಾನು ಯಾರು ಹೊಡೆದ್ರೇನ ಅಂತಂದು ಅಂದೆ. ಇಲ್ಲಪ್ಪ ನೀವೊಂದು ಗೊತ್ತದಿಲ್ಲ ನನಗೆ. ಹೌದು, ಎದಕ್ಕೆ ಹೊಡಿದ್ರೆ ನನಗೆ? ನೋಡ್ರಿ ಅಲ್ಲಿ ಅಂಗಡಿಯವರು ಎಲ್ಲರೂ ಬರೀ ನನ್ನನ್ನು ಹೋಗ್ತಾರೆ, ನನಗೆ ಎಲ್ಲರಿದ್ರಿಗೆ ಇನ್ಸಲ್ಟ್ ಮಾಡ್ತೀರಪ್ಪ ನೀವು. ಅಯ್ಯ ಬೆಂಡ್ಲೆ, ಇನ್ಸಲ್ಟ ಪನ್ಸಲ್ಟ. ಅಲ್ಲಿ ಒಬ್ಬಾಕಿ ವಯಸ್ಸಾದತ್ತಿ ಹಿಂದೆ ಬರಾಕ್ತಾಳ ಅನ್ನೋ ಎಚ್ಚರಿಲ್ಲ ನಿನಗೆ. ಮುಂದೆ ನಾಯಿ ಬೆನ್ನತ್ತ ನಂಗೆ ಓಡಿ ಬರ್ತೀಯಲ್ಲ, ಸ್ವಲ್ಪ ಕರ್ಕೊಂಬರ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನಿನಗೆ. ಏನು ಅರ್ಜೆಂಟಿಟಿ ಇಲ್ಲಿ ನೀನು? ಏನು ಬಸ್ ಹಂಗೆ ಹೋಗ್ಬಿಡ್ತೈತೆ ಏನು? ಬಸ್ ಬರೋಕ್ಕಿನ್ನೂ ಟೈಮ್ ಐತಿ. ಹಂಗಲ್ಲ, ಮತ್ತೆ ಈಗ ಬಸ್ ಮಿಸ್ ಆತಂದು ಮತ್ತೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ರೆ ಅದಕ್ಕೆ ಇಂಥ ಭಾಳ ನೋಡೆ ನಾನು. ಮತ್ತೆ ಬಸ್ ಮಿಸ್ ಆತಂದು ಹೋದ್ರೆ ಬಿಡು, ಮತ್ತೆ ನಾಳೆ ಅಂತಂದ್ಬಿಟ್ಟು ಮತ್ತೆ ಹೋಗೋಕ್ಕಾಗಂಗಿಲ್ಲ. ಅದಕ್ಕೆ ಹೋಗಲೇಬೇಕು. ಎಷ್ಟೊತ್ತಿದ್ರೆ ಈ ಪ್ಲ್ಯಾನ್ ಅಂತ ಕ್ಯಾನ್ಸಲ್ ಆಗಬಾರ್ದು. ಅದಕ್ಕೆ ಎಲ್ಲರಿಗಿಂತ ಮುಂಚೆ ಬಂದು ನೋಡೋಗ್ತೇನೆ. ಅದು ನೋಡಿದ್ರೆ ಶನಿಗೇಡಿ ಬಸ್ ಇನ್ನು ಬರೋಕತ್ತೇ ಇಲ್ಲ ಇವತ್ತು. ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತು. ಅವ್ವ ನಿಮ್ಮ ಅತ್ತಿ ಸೊಸಿ ಜಗಳನ ಮನೆಗೆ ಇಟ್ಕೊಂಬಂತ್ರಿ. ನೋಡ್ರಿ ಬಸ್ ಬಂತೇನ ಮತ್ತೆ. ಹೇಗಿರ್ಜ? ಹೌದು, ನಿನ್ನ ಮಗ ಕೃಷ್ಣ ಬಂದೇ ಇಲ್ಲಲ್ಲ, ಬರ್ತಾನಂತಂದು ಹೇಳಿದ್ದೆ. ಅವಿನ ಫಸ್ಟ್ ಏನೋ ಅದ ಒಂದಪ್ಪ. ಆ ಟೆಸ್ಟಿಗೆ ಕುಂದಿರ್ಲಿಲ್ಲ ಅಂದ್ರೆ ಮತ್ತೆ ನನಗೆ ಏನೋ ಎಂತ ಇಂಟರ್ನಲ್ ಮಾರ್ಕ್ಸ್ ಏನೋ ಹಾಕಂಗಿಲ್ಲ ಅವರು, ಹೋಗ್ಲೇಬೇಕು ನಾನು ಅಂತಂದು ಅಂದ. ಮತ್ತೆ ಇನ್ನೇನು ಮಾಡಲಿ, ಅದಕ್ಕೆ ಇನ್ನೊಂದ್ಸರಿ ಯಾವಾಗ ನಿಮ್ಮ ಅಪ್ಪನ ಜೊತೆಗೆ ಹೋಗುವಂತಾಗ ಅಂತಂದು ಸುಮ್ಮನಾದ ನಾನು. ಹೌದು, ನಿನ್ನ ಮಗಳು ಆಮೇಲೆ ಗೌರಕ್ಕನ ಮಗಳು ಬಂದಿಲ್ಲಲ್ಲ? ಬಂದಾರಮ್ಮ. ಇಲ್ಲಿ ಬಿಸಿಲು ಐತಲ್ಲ, ಅಲ್ಲಿ ಮರದ ಕೆಳಗೆ ನಿಂತಾರೆ ನೋಡು ನೆಳ್ಳಿಗೆ. ಈ ಕಡೆ ಕರೆದು ಬರ್ತೇನೆ, ಬಸ್ ಬರೋ ಟೈಮ್ ಆಯ್ತು. ಮತ್ತು ಆ ಕಡೆ ಸೈಡ್ ಇದ್ರೆ ಈ ಕಡೆ ಬರೋತ್ತಿಗೆ ರೋಡ್ ದಾಟೋತ್ತಿಗೆ ಇದಾಕತಿ, ಕರೆದು ಬರ್ತೇನೆ ತಡಿ, ಈ ಕಡೆ ಬರ್ರಿ ಅಂದು. ಅಯ್ಯ ಇದೇನಿದು? ಸೀತಾವ್ಗೇನು ಕಿವಿಗೆ ಕೇಳಿಸ್ತತಿಲ್ಲ ಬಿಡ. ನಾನು ಮಗಳು ಆಮೇಲೆ ಗೌರಕ್ಕನ ಮಗಳು ಬಂದಾಳ ಅಂತ ಕೇಳ್ತೀನಿ, ಹಂಗೆ ಹೋಗತ್ತಲ್ಲ. ಹ್ಞೂ ಅಂತಾರ ಅನ್ಬೇಕು, ಇಲ್ಲ ಬಂದಿಲ್ಲ ಅಂದ್ರೆ ಇಲ್ಲಾರ ಅಂತ ಅನ್ಬೇಕು. ಏನವ ಆಸ್ಪತ್ರೆ ತೋರಿಸಿ ಅನ್ಬೇಕು. ಏಯ್ ನೀನು ಯಾಕೆ ನಗಕತ್ತಿ? ಅಯ್ಯೋ ಅತ್ತಿ, ಸೀತಾಕ್ಕರು ಹೇಳೋದ್ರು ಬಂದಾರ, ನನ್ನ ಮಗಳು ಬಂದಾಳ, ಗೌರಕ್ಕನ ಮಗಳು ಬಂದಾರ, ಇಲ್ಲಿ ಬಿಸಿಲು ಐತಲ್ಲ ಅಲ್ಲಿ ನೆಳ್ಳಿಗೆ ನಿಂತಾರ, ಈ ಕಡೆ ಕರಿತೇನೆ ಅಂತಂದು ಹೇಳ್ಕೊಂತ ಹೋದ್ರು. ನಿಮಗೆ ಕೇಳಿಸ್ಲಿಲ್ಲ. ನಿಮಗೆ ಕೇಳಿಸಂಗಿಲ್ಲ, ಮತ್ತು ನೋಡಿದ್ರೆ ನೀವು ಅವರಿಗೆ ಕಿವಿ ಕೇಳಿಸಂಗಿಲ್ಲ ಅಂತೀರಿ. ಹ್ಞೂ ಸ್ವಲ್ಪ ಕೇಳಿಸಂಗಿಲ್ಲ. ನೀನು ಸ್ವಲ್ಪ ದೂರ ಸರಿದು ಮಾತಾಡ, ಮತ್ತು ನೋಡಿದ್ರೆಲ್ಲ ಸ್ವಲ್ಪ ಕಿವಿ ಕೇಸರ ಅಂತ ತಿಳ್ಕೊಂಡಾರ. ಮತ್ತು ನೀ ಹಿಂಗೆ ಬಂದು ಕಿವಿಯಾಗಿ ಹೇಳೋದು ನೋಡಿದ್ರೆ ಈ ಮುತ್ತಿಗೆ ಎಷ್ಟು ಕಿವಿನೇ ಕೇಳಂಗಿಲ್ಲ ಅನ್ಕೊಂತಾರೆ. ಮತ್ತೆ ಓದ್ ಕಡೆ ಎಲ್ಲ ನನ್ನ ಮಾನ ಮರ್ಯಾದೆ ತೆಗ್ದಿಟ್ಟಿ ನೀನು, ಕಿವುಡು ಮುದುಕಿ ಅನ್ನಂಗೆ ಮಾಡಿ. ಎಲ್ಲರೂ ನೆನಪು ಮಾಡ್ಕೊಂಡು ಆಧಾರ್ ಕಾರ್ಡ್ ಇಟ್ಕೊಂಡಿರ ಇಲ್ಲ? ಹ್ಞೂ ತಗ. ಈ ಬಸ್ ಬಂತು ನೋಡಲಿ ಇಲ್ಲಿ. ತಡಿ ನಾನು ಒಕ್ಕೊಂಡು ಹೋಗಿ ಸೀಟ್ ಹಿಡ್ಕೊತಾನೆ. ಎಷ್ಟು ಒಂದು 7 ಜನ ಅದಾವಲ್ಲ, 3 ಸೀಟು ಒಂದೆರಡು ಸೀಟಿನೂ ಒಂದರ 2 ಹಿಡ್ಕೊಂಡ್ಬಿಡ್ತಾನೆ. ತಡಿ ಹೋಗಿ ಸೀತಾಕ್ಕನ್ನ ಗೌರಕ್ಕನ ಮಗಳನ್ನ ಅಕ್ಕಿ ಮಗಳನ್ನ ಜಲ್ದಿ ಬಾ ಅನ್ನ, ಮತ್ತು ರಶ್ ಆಕತ್ ಬಸ್ಸು. ಬರ್ರಿ ಆ ಕಡೆ ಸ್ವಲ್ಪ ಮುಂದಕ್ಕೆ ಹೋಗೋಣ. ಮತ್ತು ಈ ಕಡೆ ಬರೋತ್ತಿಗೆ ಇಲ್ಲೇ ಭಾಳ ಜನ ನಿಂತಾರಲ್ಲ, ಇದಾಕತ್ತೆ ಅಲ್ಲೇ ಬಾಗಿಲ ಹತ್ರ ನಿಂದ್ರ ಬಾ, ಬಸ್ ನಿಲ್ಲಿಸ್ತಾರಲ್ಲಿ, ಹಿಂಗೆ ಜಲ್ದಿ ಹತ್ತಕ್ಕೆ ಬರ್ತೈತಿ. ಸೀತಕ್ಕ ಬಾ, ಬಸ್ ಬಂತು. ಯವ್ವ ಏನು ದೂರಾಡ್ತಾರೆ. ಏಯ್ ತಡ್ರಿ ಸ್ವಲ್ಪ ಬಿಡಂಗಿಲ್ಲ ನೋಡು, ಅತ್ತ ಮಟ್ಟ ಸಮಾಧಾನ ಇಲ್ಲ. ಬಾ ಗೊರಕ, ಬಾ ಇಲ್ಲಿ ಮೇಲೆ ಬಾ ಇಲ್ಲಿ, ಇಲ್ಲೊಂದು ನನ್ನ ಖರ್ಚಿ ಬೇಕೇನು ಬಾ. ಅತ್ತಿ ಅಲ್ಲಿ ಕುತ್ಗಾರಿ, ಕವರ್ ಹಾಕಿ ನೋಡ್ರಿ, ಯಾರನ್ನ ಬಂದು ಕುಂತ ಜಲ್ದಿ ಕುತ್ಗಾರಲ್ಲಿ. ಅಯ್ಯೋ ಅತ್ತಿ, ನೀವು ಯಾಕೆ ಎದ್ದು ನಿಂತೀರಿ? ಕುತ್ಗಾರಿ, ಈಗ ಯಾರನ್ನ ಬಂದು ಕುಂದಿರ್ತಾರೆ ನೋಡ್ರಿ, ಇಲ್ಲಿ ಬರ್ತಾರಂತಂದು ಹೇಳ್ರಿ, ಇಲ್ಲಿ 2 ಸೀಟಿಗೂ. ಬಂದ್ರೆ ಎಲ್ರಿಗೂ ಸೀಟ್ ಸಿಕ್ಕವಾ? ಸೀತಕ್ಕ ಹೌದು, ಇವರು ನಿನ್ನ ಮಗಳು ಆಮೇಲೆ ಗೌರಕ್ಕನ ಮಗಳು ಎಲ್ಲಿಗ್ಯಾರ? ಹಿಂದೆ ಕೂತ್ಕೊಂಡರ್ಲಿ ಅಲ್ಲೇ. ಇಬ್ಬರು ಜೋಡಿ ಆಗ್ಬಿಟ್ಟಾರ, ನಮ್ಮ ಕಡೆ ಬರಂಗೇ ಇಲ್ಲ. ಜೋಡಿ ಚೆನ್ನಾಗೈತಿ ಇಬ್ರಿಗೂ. ಎಲ್ಲೋದ್ರು
ಹ್ಞೂ ಸೀತಕ್ಕ, ನನ್ನ ಮಗಳಿಗೆ ಈ ಊರಾಗ ಯಾರವ ಫ್ರೆಂಡ್ಸ್ ಯಾರಿಲ್ಲ, ಆಕಿ ಬೇರೆ ಊರಿಗೆಲ್ಲ ಓದಕ್ಕೆ ಹೋಗೋದು. ನಿನ್ನ ಮಗಳು ಒಬ್ಬಕ್ಕೆ ನೋಡಕ್ಕೆ ಫ್ರೆಂಡ್ ಅಂದಿರೋದು. ಅದಕ್ಕೆ ಯಾವಾಗಲೂ ಆಕೆ ಹೆಸರು ಹೇಳ್ತಿರ್ತಾಳೆ ಈ ಊರಿಗೆ ಬಂದಾಗ. ನಿನ್ನ ಮಗಳು ಬಂದು ಚೆನ್ನಾಗಿ ಆತ್ಬಿಡು, ಇಲ್ಲಾಂದಕ್ಕೆ ಒಬ್ಬಕ್ಕೆ ಮಾಡಿದ್ರೆ ಮತ್ತೆ ಬೇಜಾರಾಕತಿ ಅಂತಂದ್ಲು. ಈಗ ನಮ್ಮ ಜೊತೆಗೆ ಅಂದ್ರೆ ನಾವೆಲ್ಲ ಅವ್ರ ವಯಸ್ಸಿನಾರಲ್ಲ, ಈಗ ನಾವು ನೋಡೋದಕ್ಕೆ ಅವ್ರು ನೋಡೋದಕ್ಕೂ ಭಾಳ ಇದಕ್ಕತ್ತೆ. ಅವ್ರ ವಯಸ್ಸಿನಾರ ಒಬ್ರು ಯಾರ ಜೊತೆಗಿದ್ರೆ ಸ್ವಲ್ಪ ಅವ್ರಿಗೂ ಚೆನ್ನಾಗಿ ಅನಿಸ್ತೈತಿ. ಚೆನ್ನಾಗಿ ಆತ್ಬಿಡತ್ತೆ ಇಬ್ಬರು ಬಂದದ್ದು. ಟಿಕೆಟ್ ಯಾರಮ್ಮ ಟಿಕೆಟ್ ತಗೊಂಡ್ರು? ಟಿಕೆಟ್ ತಗೋರಿ. ಎಲ್ಲಿಗಮ್ಮ? ಹುಬ್ಳಿಗೆ ರೀ. ನಾವು ಎಷ್ಟು ಜನ ಅಂದ್ರೆ 3 ನಾವು 3 6 7 8 ಟಿಕೆಟ್ ನೋಡಿರಿ, ಎಲ್ಲ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಇಲ್ಲದಮ್ಮ ತೋರಿಸ್ರಿ 8 ಜನದ್ದು. ಅಲ್ಲಿಂದ ಇಬ್ರು ಹುಡುಗರು ಕುಂತಾರೆ ನೋಡ್ರಿ, ಅವ್ರ ಹತ್ರ ಅದ ನೋಡ್ರಿ. ನಮ್ಮ 3 ಜನದ್ದು. ಅಲ್ಲಿ ಮುಂದೆ ಇಬ್ರು ಅಮ್ಮಾರು ಆಕೆ ಕುಂತಾಳಲ್ರಿ ಹೆಣ್ಮಗಳು, ಅವರು ಎಲ್ಲವೂ ಸೇರಿ ಒಂದು 8 ಜನದ ಟಿಕೆಟ್ ಅಲ್ಲೇ ಕೊಟ್ಬಿಡ್ರಿ ಆಧಾರ್ ಕಾರ್ಡ್ ನೋಡಿ. ಅಲ್ಲಿ 3 ಜನ ಕುಂತಾರಲ್ಲಮ್ಮ, ಈ ಕಡೆ 3 ಜನ ಈ ಕಡೆ 3 ಜನ, ಏನೋ 8 ಹುಬ್ಳಿಗೆ ಅಂತ ನೋಡು. ನೀವೇನಾ ಅದು? ಹ್ಞೂ ರೀ ನಾವ್ರಿ. ಇಲ್ಲದ ನೋಡ್ರಿ ಆಧಾರ್ ಕಾರ್ಡ್. ನೋಡ್ರಮ್ಮ ಟಿಕೆಟ್ ಎಲ್ಲ ಕರೆಕ್ಟಾಗಿ ಇಟ್ಕೋರಿ. ಚೆಕಿಂಗ್ ಬಂದ್ರೆ ಮತ್ತೆ ನಿಮಗೂ ಪ್ರಾಬ್ಲಮ್ಮು ನಮಗೂ ಪ್ರಾಬ್ಲಮ್ಮು. ಸ್ವಲ್ಪ ಸಮಯದ ನಂತರ. ಎಲ್ಲಿ ಇಳಿಬೇಕಮ್ಮ ನೀವು? ಅಯ್ಯ, ನಿನಗೆ 60 ವರ್ಷಕ್ಕೆ ಅರಿವು ಮಾಡುವ ಅಂತಾರಲ್ಲ, ಹಂಗೇನಪ್ಪ ನಿನಗೆ ಹುಬ್ಳಿ ಅಂತಂದು ಹೇಳಿಲ್ಲೇನು? ಅಯ್ಯೋ ಅಕ್ಕರೆ, ಹುಬ್ಳಿ ಒಳಗೆ ಎಲ್ಲಿ? ಯಾವ ಸ್ಟಾಪು? ಏನು ಹಳೆ ಬಸ್ ಸ್ಟ್ಯಾಂಡಾ ಹೊಸ ಬಸ್ ಸ್ಟ್ಯಾಂಡಾ ಎಲ್ಲಿ? ನಾವು ಸಿದ್ದಾರೂಢ ಮಠಕ್ಕೆ ಹೋಗ್ಬೇಕು ನೋಡಪ್ಪ. ಎಲ್ಲಿ ಇಳಿಬೇಕು ನಮಗೂ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು. ಹೌದ್ರಾ? ಹಂಗಾದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಹೊಸ ಬಸ್ ಸ್ಟ್ಯಾಂಡ್ಗೆ, ಅಲ್ಲಿಂದ ಸಿಟಿ ಬಸ್ ಇರ್ತವೆ, ಅಲ್ಲಿ ಆಧಾರ್ ಕಾರ್ಡ್ ನಡೀತೈತಿ. ಸಿಟಿ ಬಸ್ ಹತ್ಕೊಂಡು ಚೆನ್ನಮ್ಮ ಸರ್ಕಲ್ಲು ಅಲ್ಲಿ ಇಳಿದ್ಬಿಡ್ರಿ. ಅಲ್ಲಿ ಇಳಿದಕ್ಕೆ ಮತ್ತೆ ಅಲ್ಲಿ ಬಸ್ ಬರ್ತವೆ, ಅಲ್ಲಿಂದ ಸಿದ್ದಾರೂಢ ಮಠಕ್ಕೆ ಹೋಗ್ಕೋ ನೋಡ್ರಿ. ಅಂದ್ರೆ ಮಠಕ್ಕೆ ಹೋಗೋಕೆ ಜಾಸ್ತಿ ಬಸ್ ಇಲ್ಲಮ್ಮ, ಅವಾಗ ಟೈಮಿಂಗ್ ಇಲ್ಲ, ನೀವು ನೋಡ್ಕೊಂಡು ನಿಂದಿರ್ಬೇಕು ಅಷ್ಟೇ ಅಲ್ಲಿ. ಹ್ಞೂ ಸರಿಯಪ್ಪ. ಹೊಸ ಬಸ್ ಸ್ಟ್ಯಾಂಡ್ನಾಗ ಇಳಿದ್ಬಿಡ್ತೇವೆ ನಾವು. ಆಟೋ ಹೋಗಲ್ಲೇನ್ರಿ ಅಲ್ಲಿಗೆ ಮಠಕ್ಕೆ? ಒಕ್ಕೋಮ್ಮ ಆಟೋ ಏನಿಲ್ಲ ಅಂದರೂ 100-150 ರೂಪಾಯಿ ಕೇಳ್ತಾರೆ ನೋಡಮ್ಮ, ಹೊಸ ಬಸ್ ಸ್ಟ್ಯಾಂಡಿಂದ ಅಲ್ಲಿ ಮಠಕ್ಕೆ ಹೋಗ್ಬೇಕಂದ್ರೆ. ಅಯ್ಯ ಸರಿ ಆತ್ಬಿಡು. ನಾವು ಎಷ್ಟು ದೂರದಿಂದನ ಆಧಾರ್ ಕಾರ್ಡ್ ಕೊಟ್ಟು ಬರ್ತಾವಂತೆ, ಇಲ್ಲಿ ಮತ್ತೆ ಬಂದು ಆಟೋಕ್ಕೆ ಯಾರು ಇಡ್ಬೇಕು? ಇರ್ಲಿ ಬಿಡು. ಇದಕ್ಕೆ ಸಿಟಿ ಬಸ್ಗೆ ಹೋಗಿ ಅಲ್ಲಿಂದ ಸ್ವಲ್ಪ ಹೊತ್ತು ಕಾದ್ರೂ ಪರವಾಗಿಲ್ಲ, ಬಸ್ಸಿಗೆ ಹೋಗಿ ಮಠಕ್ಕೆ ಹೋಗೋಣಂತೆ. ಅಲ್ಲಿ ನೋಡೋಕಿರ್ಜಿ ನಿಮ್ಮ ಅತ್ತಿ ಕಲಾವತಿ ರತ್ತಿ ಕಿಟಕಿಯಾಗ ಏನು ನೋಡ್ಕೊಂತ ಕುಂತಾವ ಅವಾಗಿಂದ. ಯವ್ವ ಯಾಕೆ ಇಬ್ಬರು ಬಾಯಿ ಮುಚ್ಚಿಡ್ಸ್ಕೊಂಡು ಕುಂತಾರೆ. ನಮ್ಮ ಅದೃಷ್ಟ ಬಿಡು. ಮತ್ತು ವಟ ಅನ್ನಕತ್ತಿದ್ರು ಮತ್ತು ನಮಗೆ ತಲೆನೋವು ಬಂದುಬಿಡ್ತತ್ತು. ಈ ಬಿಸಿಲಿಗೂ ಅದಕ್ಕೂ ಸಾಕಾಗ್ಬಿಡ್ತತ್ತು. ಸೀತಕ್ಕ ಎಷ್ಟು ಚೆನ್ನಾಗೈತಿಲ್ಲ ಮಠ. ಹ್ಞೂ ಭಾರಿ ಚೆನ್ನಾಗೈತೆ ನೋಡು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.